ದೇವೇಗೌಡರ ಒಟ್ಟಿಗೆನೇ ಬೆಳೆದು ದೇವೇಗೌಡರ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿ ದೇವೇಗೌಡರ ಅಖಾಡದಲ್ಲಿ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಂಥ ನಿಮಗೆ ದೇವೇಗೌಡರ ಒಳ ಮನಸ್ಸು, ದೇವೇಗೌಡರ ರಾಜಕೀಯ, ದೇವೇಗೌಡರ ಯೋಚನೆ ಅರ್ಥ ಆಗಲಿಲ್ಲವೇ? ಒಂದು ಕಡೆ ನಾನು ನಾಸ್ತಿಕ ಅಂತ ತೋರಿಸ್ಕೊಳ್ಳೋದು, ಇನ್ನೊಂದು ಕಡೆ ಮಂಜುನಾಥನ ಸನ್ನಿಧಿಗೆ ಹೋಗಿ ಅಲ್ಲಿ ಕೈ ಮುಗಿಯುವುದು. ಈ ಎಡಬಿಡಂಗಿತನ ಸಿದ್ದರಾಮಯ್ಯನವರಲ್ಲಿಯೂ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ರೇಪ್ ಮಾಡಿದ್ದು ಎಂಥ ಒಂದು ದುಷ್ಟ ಕೆಲಸವೋ ಅದೇ ಹೆಣ್ಣು ಮಕ್ಕಳ ಮುಖವನ್ನು ಬ್ಲರ್ ಮಾಡ್ದೇನೆ ಸಂಪೂರ್ಣವಾಗಿ ಯಥಾವತ್ತಾಗಿ ಅದನ್ನ ಮನೆಗೆ ಹಂಚಿದ್ದು ಕೂಡ ಅಪರಾಧ ಅಲ್ಲವೇ? ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂತ್ರಸ್ತರನ್ನ ನಾವು ರಕ್ಷಿಸ್ತೇವೆ, ಸಂತ್ರಸ್ತರಿಗೆ ನ್ಯಾಯ ಕೊಡ್ತೇವೆ ಅಂತ ಏನು ನೀವು ಘೋಷಿಸ್ತಾ ಇದ್ದೀರಿ, ಇದು ಒಂದು ಬೊಗಳೆಯೇ? ಹಾಗಾದ್ರೆ ವಿದೇಶದಲ್ಲಿ ತಲೆಮರೆಸಿಕೊಂಡಂತ ಪ್ರಜ್ವಲ್ನನ್ನ ಕೇಂದ್ರ ಸರ್ಕಾರ ತಂದುಕೊಡ್ಲಿ, ಇದು ಯಾವ ನ್ಯಾಯ ಇದು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಳೆದ ಗುರುವಾರ ಅಜ್ಜನಾಗಿ, ಹಿರಿಯ ರಾಜಕಾರಣಿಯಾಗಿ, ಈ ದೇಶದ ಮಾಜಿ ಪ್ರಧಾನಿಯಾಗಿ ಸಾಮಾಜಿಕ ಜಾಲತಾಣದ ಮೂಲಕ ಬಹಿರಂಗವಾಗಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ತಕ್ಷಣಕ್ಕೆ ಬಂದು ಪೊಲೀಸರಿಗೆ ಶರಣಾಗಬೇಕು ಮತ್ತು ಕಾನೂನಿನ ವಿಚಾರಣೆಯ ಪ್ರಕ್ರಿಯೆಗೆ ಒಳಗಾಗಬೇಕು, ನೊಂದವರಿಗೆ ನ್ಯಾಯ ಸಿಗಬೇಕು, ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದು ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರಿಗೆ ಅಥವಾ ಪ್ರಜ್ವಲ್ ರೇವಣ್ಣ ಅವನಿಗೆ ಕೊಟ್ಟಂಥ ಕಟ್ಟಕಡೆಯ ಎಚ್ಚರಿಕೆ. ಈ ಎಚ್ಚರಿಕೆಯನ್ನು ನೀನು ಮೀರಿದಿ ಅಂತಾದರೆ ನೀನು ಏಕಾಂಗಿ ಆಗ್ತಿ, ಕುಟುಂಬದ ಮಹಾಕೋಪಕ್ಕೆ ನೀನು ತುತ್ತಾಗಬೇಕಾಗತ್ತೆ. ಇದರ ಅರ್ಥ ಏನು ಅಂತಂದರೆ ಕುಟುಂಬ ನಿರ್ದಾಕ್ಷಿಣ್ಯವಾಗಿ ನಿನ್ನನ್ನು ಹೊರಗಿಡುತ್ತದೆ. ಈ ಕಟ್ಟಾಜ್ಞೆಗೂ ಕೂಡ ಪ್ರಜ್ವಲ್ ರೇವಣ್ಣ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ. ಎಂಥ ದುಷ್ಟತನ ಮತ್ತು ದಾಷ್ಟ್ಯ ಇರಬಹುದು ಅಂತ ನೀವು ಯೋಚನೆ ಮಾಡಿ. ಗುರುವಾರ ಅಂದರೆ ಶುಕ್ರವಾರ, ಶನಿವಾರ, ಆದಿತ್ಯವಾರ, ಸೋಮವಾರ 4 ದಿನ ದಾಟಿದೆ. ಇವತ್ತಿನವರೆಗೂ ಯಾವುದೇ ಸುಳಿವಿಲ್ಲ. ಇದರ ಮಧ್ಯೆ ಅಂದರೆ ಕುಟುಂಬಕ್ಕೂ ಬೆಲೆ ಇಲ್ಲ, ಅಜ್ಜನಿಗೂ ಬೆಲೆ ಇಲ್ಲ, ಅಥವಾ ಮಾಜಿ ಪ್ರಧಾನಿಯ ಮಾತಿಗೂ ಬೆಲೆ ಇಲ್ಲ. ಅಂದರೆ ಒಂದು ರೀತಿಯಲ್ಲಿ ಈ ಪ್ರಜ್ವಲ್ ರೇವಣ್ಣನ ಒಟ್ಟು ನಡೆ ನುಡಿ ರೀತಿ ನೀತಿಯನ್ನು ಗಮನಿಸಿದರೆ ದೇವೇಗೌಡರು ಹೇಳುವ, ಕುಮಾರಸ್ವಾಮಿ ಹೇಳುವ ಮಾತಿಗೆ ಹೆಚ್ಚು ನಾವು ನಂಬಿಕೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ. ಯಾಕೆ ಅಂತಂದರೆ ಆ ಕುಟುಂಬದಲ್ಲಿ ನಡೀತಾ ಇರುವಂಥ ಯಾವುದೇ ವ್ಯವಹಾರ ನಮಗೆ ಗೊತ್ತಿರಲಿಲ್ಲ. ಪ್ರಜ್ವಲ್ ರೇವಣ್ಣನ ನಡೆ ನುಡಿ ಅಥವಾ ಇತ್ಯಾದಿಗಳು ಯಾವುದರ ಬಗ್ಗೂ ನಮಗೆ ಗೊತ್ತಿರಲಿಲ್ಲ. ಈ ಪ್ರಕರಣದ ಸೂಚನೆ ಕೂಡ ಇರಲಿಲ್ಲ ಅನ್ನುವಂಥ ಅವರ ಮಾತೇನಿದೆ ದೇವೇಗೌಡರದು ಅಥವಾ ಕುಮಾರಸ್ವಾಮಿ ಅವ್ರದ್ದು, ಒಂದು ರೀತಿಯಲ್ಲಿ ಅದು ಸತ್ಯವೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಈ ಕುಟುಂಬದಿಂದ ಸಂಪೂರ್ಣವಾಗಿ ಅವರು ಹಾಸನದಲ್ಲಿ ಬದುಕ್ತಾ ಇದ್ದದ್ದಷ್ಟೇ ಅಲ್ಲ, ಒಂದು ವ್ಯಾವಹಾರಿಕವಾಗಿ ಭಾವನಾತ್ಮಕವಾಗಿ ಬದುಕಿನ ಎಲ್ಲ ಚಲನವಲನಗಳ ರೀತಿಯಲ್ಲೂ ಅವರು ಪ್ರತ್ಯೇಕವಾಗಿಯೇ ಇದ್ದರು ಅನ್ನೋದಕ್ಕೆ ಇಡೀ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಅತ್ಯಂತ ದುಷ್ಟತನದ ಮತ್ತು ಕುಟುಂಬದಲ್ಲಿ ತಂದೆಯನ್ನು ಅರೆಸ್ಟ್ ಮಾಡಿದರು, ಚಿಕ್ಕಪ್ಪನ ಮೇಲೆ ಮುಗಿಬಿದ್ದರು, ಮಾಜಿ ಪ್ರಧಾನಿ 91ರ ಹರೆಯದ ದೇವೇಗೌಡರನ್ನು ಇಡೀಯದಾಗಿ ಮಾನಸಿಕವಾಗಿ ಚಿಂದಿ ಚಿತ್ರಾನ್ನ ಉಡಾಯಿಸಲಾಯಿತು. ಕಾಂಗ್ರೆಸ್ಸಿನಲ್ಲಿ ಅವರ ಗರಡಿಯಲ್ಲೇ ಬೆಳೆದಂಥ ಶಿಷ್ಯರೇ ಸಿದ್ದರಾಮಯ್ಯರವರನ್ನು ಸೇರಿ ವಾಚಾಮ ಗೋಚರವಾಗಿ ಬಹುಶಃ ಇಡೀಯದಾಗಿ ಅವರ 60 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಇಂಥ ಹಿಂಸೆಯನ್ನು, ಇಂಥ ಅವಹೇಳನವನ್ನು, ಇಂಥ ಸಾಮಾಜಿಕ ಅವಮಾನವನ್ನು ದೇವೇಗೌಡರು ಯಾವತ್ತೂ ನೋಡಿರಲಿಲ್ಲ, ಕಂಡಿರಲಿಲ್ಲ, ಸಹಿಸಿರಲಿಲ್ಲ, ಎದುರಿಸಿರಲಿಲ್ಲ. ಇವೆಲ್ಲವೂ ಆದದ್ದು ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ, ಜಾಗತೀಕರಣದ ಸಂದರ್ಭದಲ್ಲಿ, ಅಥವಾ ಮಾಧ್ಯಮದ ಈ ರೀತಿಯ ಒಂದು ನಾಗಾಲೋಟದ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅದರ ಪ್ರತಿಯೊಂದು ಇಂಚಿಂಚು ಅವನಿಗೆ ಗೊತ್ತಾಗ್ತಾ ಇದೆ ಅನ್ನೋದರ ಬಗ್ಗೆ ಯಾವುದೇ ಸಂದೇಹ ಬೇಡ. ಮಾಜಿ ಪ್ರಧಾನಿಗಳು, ಅಜ್ಜನೂ ಆದಂಥ ವಯೋವೃದ್ಧರು, ರಾಜಕೀಯ ವೃದ್ಧರು
ಜ್ಞಾನವೃದ್ಧರು, ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಆದಂಥ ಹಿಂಸೆ ಇವೆಲ್ಲವನ್ನು ತಾಳ್ಕೊಂಡು ಕಟ್ಟ ಕಡೆಯದಾಗಿ ಅವರು ಕಟ್ಟಾಜ್ಞೆಯನ್ನು ಮಾಡಿದರು. ಆ ಆಜ್ಞೆಗೂ ಬೆಲೆಯನ್ನು ಕೊಡದೇ ಇದ್ದದ್ದನ್ನು ನೋಡಿದರೆ ಈ ಪ್ರಜ್ವಲ್ ರೇವಣ್ಣ ನಿಜವಾಗಿಯೂ ಅತ್ಯಂತ ಕ್ರೂರಿ ಮತ್ತು ಅತ್ಯಂತ ಹಿಂಸಾತ್ಮಕವಾದಂಥ ಈ ರೇಪ್ ಕೇಸಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಏನು ಹೇಳಿದರು, ರೇಪ್ ಮಾಡಿ ಓಡಿ ಹೋದ. ಒಂದು ರೀತಿಯಲ್ಲಿ ಶಾಬ್ದಿಕವಾಗಿ ಅದನ್ನು ತಾರ್ಕಿಕವಾಗಿ ನೋಡೋದಿದ್ರೆ ಕಾನೂನಾತ್ಮಕವಾಗಿ ನೀವು ಇವತ್ತು ಯಾರನ್ನು ಆರೋಪಿ ಸ್ಥಾನದಲ್ಲಿದ್ದವನನ್ನು ಅಪರಾಧಿ ಅಂತ ಘೋಷಿಸುವಾಗಿಲ್ಲ. ಆದರೆ ಅವರ ಮಾತಿಗೆ ಪುಷ್ಟಿ ಕೊಡುವ ಹಾಗೆ ಈ ವ್ಯಕ್ತಿ ವಿಚಾರಣೆಗೆ ಪೂರ್ವದಲ್ಲೇ ಅಪರಾಧಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ ಅನ್ನೋದಕ್ಕೆ ಅವರ ಅಜ್ಜನ ಮಾತನ್ನು, ಆ ಮಾತಿಗೂ ಕವಡೆ ಕಾಸಿನ ಬೆಲೆ ಕೊಡದೇನೆ ಇವತ್ತಿನವರೆಗೆ ಅವನು ಇಂಡಿಯಾಕ್ಕೆ ಅಥವಾ ಬೆಂಗಳೂರಿಗೆ ಕಾಲಿಡಲಿಲ್ಲ ಅಂತ ಆದರೆ ಈ ವ್ಯಕ್ತಿಯ ಹಿಂದಿರುವಂಥ ಮನೋಸ್ಥಿತಿಯ ಬಗ್ಗೆ ಬಹುಶಃ ಎಲ್ಲರಿಗೂ ಅತ್ಯಂತ ಹೇಸಿಗೆ ಮತ್ತು ಒಂದು ರೀತಿಯ ನೀಚತನದ ಭಾವನೆ ಹುಟ್ಟುವುದರಲ್ಲಿ ಅಥವಾ ಹುಟ್ಟಿದರೆ ಅಚ್ಚರಿ ಏನೂ ಇಲ್ಲ. ಈ ಬೆಳವಣಿಗೆಯ ಮಧ್ಯೆ ಚನ್ನಗಿರಿಯ ಲಾಕಪ್ ಡೆತ್ತು ಬಹಳ ಸುದ್ದಿ ಮಾಡ್ತಾ ಇದೆ. ಅದರ ನಂತರ ಎಲೆಕ್ಷನ್ ಸಂದರ್ಭದಲ್ಲಿ ಯಾರೋ ಒಬ್ಬರು ವೇದಿಕೆಯಲ್ಲಿ ಯಾವುದೇ ಹಿಂದೂ ಧರ್ಮದ ಆಚರಣೆಯಾತ್ಮಕವಾದಂಥ ಯಾವುದೇ ಸೂಚನೆಗಳನ್ನು ಕೊಟ್ಟರು ಅದಕ್ಕೂ ಕೆರಳುವ, ಎಲ್ಲಾದರೂ ನೀವು ಶಾಲು ಅಥವಾ ಮುಂಡಾಸನ್ನು ಹಾಕಿದರೆ ಅದನ್ನು ಕಿತ್ತು ಬಿಸಾಡುವ, ಈ BJPಯ ಅಥವಾ ಹಿಂದೂ ಧರ್ಮದ ಯಾವುದೇ ರೀತಿಯ ಶಾಲುಗಳನ್ನು ಇತ್ಯಾದಿಗಳನ್ನು ಧರಿಸದ, ಹಣೆಗೆ ಕುಂಕುಮ ಇಟ್ಟರೆ ಅದನ್ನು ಪಬ್ಲಿಕ್ಕಲ್ಲೇ ಒರೆಸುವ, ಆರತಿಯನ್ನು ತೆಗೆದುಕೊಳ್ಳದೇ ಇದ್ದಂಥ, ದೇವಸ್ಥಾನದ ಹೆಬ್ಬಾಗಿಲಿನ ಒಳಗಡೆ ಬನ್ನಿ ಅಂತಂದರೆ ಹಾಸನಾಂಬ ದೇವಸ್ಥಾನದಲ್ಲಿ ಅದನ್ನು ನಿರಾಕರಿಸಿದ ಇದೇ ಸಿದ್ದರಾಮಯ್ಯನವರು ಬಟ್ಟೆಯನ್ನು ತೆಗೆದು ಶಾಲನ್ನು ಹಾಕ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಮಾಡಿದ್ದಲ್ಲದೆ ಹೆಗಡೆಯವರನ್ನು ಭೇಟಿ ಮಾಡಿ ಹೆಗಡೆಯವರ ಪಾದಕ್ಕೆ ಬಹುಶಃ ಮುಖ್ಯಮಂತ್ರಿಗಳ ಎರಗಲಿಲ್ಲ, ಕೈ ಮುಗಿದಿದ್ದಾರೆ, DCM ಪಾದಕ್ಕೂ ಎರಗಿದ್ದಾರೆ. ಅಂದರೆ ಓಟಿನ ಮತರಾಜಕೀಯದ ಎಲ್ಲ ಬೆಳವಣಿಗೆಗಳು ಮುಗಿದ ಮೇಲೆ ಈಗ ಹಿಂದೂ ಟೆಂಪಲ್ಗಳ ಒಂದು ತೀವ್ರವಾದಂಥ ನೆನಪಾಗ್ಬಿಟ್ಟಿದೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ. ಧರ್ಮಸ್ಥಳದ ವಿಷಯದಲ್ಲಿ ಇತ್ತೀಚೆಗೆ ಮಹಾ ವಿವಾದಗಳು ಹುಟ್ಕೊಳ್ತಾ ಇದೆ. ಹೆಗಡೆಯವರು ಮತ್ತು ಅವರ ಕುಟುಂಬದ ಸುತ್ತ ಸೌಜನ್ಯದ ಪ್ರಕರಣ ಭಾಳ ಕ್ರೂರವಾಗಿ ಸುತ್ತಕೊಳ್ತಾ ಇದೆ. ಅದರ ಬಗ್ಗೆ ರಾಜ್ಯ ಸರ್ಕಾರದ ನಿಲುವೇನು ಅನ್ನೋದರ ಬಗ್ಗೆ ಇಡೀ ರಾಜ್ಯ ಏಕಚಿತ್ತದಿಂದ ನೋಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಎಲೆಕ್ಷನ್ ಮುಗಿದ ಮೇಲೆ ಆವಾಗ ಮಂಜುನಾಥನ ನೆನಪಾಗಿದೆ, ಅಲ್ಲೂ ಹೋಗಿ ಕೈ ಮುಗಿಯಲಾಗಿದೆ. ಮತ್ತು ಅದೇ ಇನ್ನೊಂದು ಸರಿ ಎಲೆಕ್ಷನ್ ಬಂದರೆ ಅವರು ಮಂದಿರಕ್ಕೆ ಹೋಗುವುದಿಲ್ಲ, ಮಸೀದಿಗೆ ಹೋಗ್ತಾರೆ. ಈ ದ್ವಂದ್ವ, ಈ ಗೊಂದಲ, ಈ ಎರಡೆರಡು ರೀತಿಯ ಒಂದು ಆಚರಣೆ, ನಂಬಿಕೆ, ಒಂದು ಕಡೆ ನಾನು ನಾಸ್ತಿಕ ಅಂತ ತೋರಿಸ್ಕೊಳ್ಳೋದು, ಇನ್ನೊಂದು ಕಡೆ ಮಂಜುನಾಥನ ಸನ್ನಿಧಿಗೆ ಹೋಗಿ ಅಲ್ಲಿ ಕೈ ಮುಗಿಯುವುದು, ಈ ಎಡಬಿಡಂಗಿತನ ಸಿದ್ದರಾಮಯ್ಯನವರಲ್ಲಿಯೂ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಎಲ್ಲವೂ ಮತರಾಜಕೀಯದ ಒಂದು ಸಂಕೇತವೇ, ಆಚರಣೆಯೇ ಹೊರತು ಅದು ಪ್ರಾಯಶಃ ಒಳಗಿನ ನಂಬಿಕೆಯ ಒಂದು ನೆಲೆಯ ಸಂಕೇತ ಅಲ್ಲವೇ ಅಲ್ಲ. ಅದು ಅವರವರ ಭಯಕ್ಕೆ, ಅವರವರ ಭಕ್ತಿಗೆ ಬಿಟ್ಟ ವಿಚಾರ. ಹಾಗಾಗಿ ನಮಗೆ ಏನಪ್ಪ ಅಂತಂದರೆ, ಸಾಮಾಜಿಕವಾಗಿ ಎಲ್ಲೇ ಹೋದರೂ ಹಿಂದೂ ಧರ್ಮ ಅಂದರೆ ಉರಿದುರಿದು ಬೀಳುವ, ಅದನ್ನು ಅವಮಾನಿಸುವ, ಅದನ್ನು ಕ್ಷುದ್ರವಾಗಿ ಕಾಣುವ ಈ ರೀತಿಯ ಒಂದು ಮುಖ್ಯಮಂತ್ರಿ ದಿಢೀರಂತ ಇನ್ನೇನು ಜೂನ್ 4ಕ್ಕೆ ಫಲಿತಾಂಶ ಬರಬೇಕು, ಚುನಾವಣೆ ಮುಗಿದಿದೆ, ಈಗ ಹೋದರೆ ಯಾವುದೇ ಅಲ್ಪಸಂಖ್ಯಾತರ ಮತ ನಮ್ಮ ಕೈ ತಪ್ಪುವುದಿಲ್ಲ, ಯಾವುದೇ ವಿವಾದ ಹುಟ್ಕೊಳ್ಳೋದಿಲ್ಲ, ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹೊಡೆದು ಬಂದ್ಬಿಡೋಣ ಅಂತ ಹೋದಾಗೆ ಕಾಣುತ್ತೆ. ಅದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಈವರೆಗೆ DKಶಿ ಮತ್ತು HDK ಮಧ್ಯೆ ನಡೀತಾ ಇತ್ತು.
ಅಲ್ಲಲ್ಲಿ ಅತಿಥಿ ನಟರ ಹಾಗೆ ಸಿ ಎಂ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈಗ ಕಳೆದ 2 ದಿನದಿಂದ ಸಿ ಎಮ್ಮು ಮತ್ತು ಮಾಜಿ ಸಿ ಎಮ್ನ ಮಧ್ಯೆ ತೀವ್ರವಾದಂಥ ವಾಕ್ಸಮರ ನಡೆದಿದೆ. ಅದರಲ್ಲಿ ಮುಖ್ಯಮಂತ್ರಿಗಳು ಆಡಿರುವ ಮಾತಿನ ಬಗ್ಗೆ ನಮ್ಮ ಆಕ್ಷೇಪ ಇದೆ. ಅದರ ಜೊತೆಗೆ 8 ವರ್ಷದ ಹಿಂದೆ ಮುಖ್ಯಮಂತ್ರಿಗಳ ಹಿರಿಯ ಮಗ ರಾಕೇಶ್ ಅವರ ಒಂದು ವಿದೇಶದಲ್ಲಿ ಏನು ಸಾವು ಸಂಭವಿಸಿತು ಅದನ್ನು ಕೂಡ ಕುಮಾರಸ್ವಾಮಿ ಅವರು ಎಳೆದು ತಂದಿದ್ದಾರೆ. ಆದರೆ ಅದಕ್ಕೆ ಒಂದು ತಾರ್ಕಿಕವಾದ ನೆಲೆಯನ್ನು ಕೊಟ್ಟಿದ್ದಾರೆ. ಅವರು ದೇವೇಗೌಡರ ಒಟ್ಟಿಗೆ ಬೆಳೆದು ದೇವೇಗೌಡರ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿ ದೇವೇಗೌಡರ ಅಖಾಡದಲ್ಲಿ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಂಥ ನಿಮಗೆ ದೇವೇಗೌಡರ ಒಳಮನಸ್ಸು, ದೇವೇಗೌಡರ ರಾಜಕೀಯ, ದೇವೇಗೌಡರ ಯೋಚನೆ ಅರ್ಥ ಆಗಲಿಲ್ಲವೇ? ಪ್ರಜ್ವಲ್ ರೇವಣ್ಣನನ್ನು ವಿದೇಶಕ್ಕೆ ಕಳಿಸಿದ್ದೇ ದೇವೇಗೌಡರು ಅನ್ನುವಂಥ ಕನಿಷ್ಠ ಮಟ್ಟದ ಮಾತನ್ನಾಡಲಿಕ್ಕೆ ನಿಮಗೆ ಹೇಗೆ ಮನಸ್ಸು ಬಂತು ಅಂತ ಕೇಳ್ತಾ, ಒಮ್ಮೆ ಪ್ರಜ್ವಲ್ ರೇವಣ್ಣನನ್ನು ವಿದೇಶಕ್ಕೆ ಕಳಿಸಿದ್ದು ದೇವೇಗೌಡರು ಅಂತ ಆದರೆ 8 ವರ್ಷದ ಹಿಂದೆ ಮೋಜು ಮಸ್ತಿಗೆ ನಿಮ್ಮ ಮಗನನ್ನು ರಾಕೇಶನನ್ನು ನೀವೇ ಕಳಿಸಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ವಿದೇಶದಲ್ಲಿ ಅನುಮಾನಾಸ್ಪದವಾಗಿ ಸತ್ತಂಥ ನಿಮ್ಮ ಮಗನ ಸಾವಿನ ಬಗ್ಗೆ ತನಿಖೆಗೆ ಯಾಕೆ ನೀವು ಒತ್ತಾಯಿಸಿಲ್ಲ? ಆ ಒಂದು ಸಾವಿನ ಬಗ್ಗೆ ಸಿಕ್ಕಾಪಟ್ಟೆ ಊಹಾಪೋಹಗಳು ಹುಟ್ಕೊಂಡಿದ್ವು. ಕಿರುತೆರೆಯ 7 ನಟಿಯರೊಟ್ಟಿಗೆ ಅವರು ಅಲ್ಲಿ ಪ್ರಯಾಣಿಸಿದರು, ಅಲ್ಲಿ ಏನೇನೋ ನಡೆಯಿತು, ಅಲ್ಲಿ ಯಾರೋ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು, ಅವರಿಗೆ ಪಿತ್ತಕೋಶದ ಸಮಸ್ಯೆ ಇತ್ತು, ಅದಕ್ಕೆ ಸಂಬಂಧಪಟ್ಟು ತೀವ್ರವಾದಂಥ ಆಘಾತ ಆಗಿ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಅವರು ಸತ್ತರು. ಈ ಥರದ ಬೇರೆ ಬೇರೆ ರೀತಿಯ ಊಹಾಪೋಹಗಳು ಹುಟ್ಕೊಂಡಿದ್ವು. ಯಾಕೆ ನೀವು ಅದನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಮಾತಾಡಿಲ್ಲ? ನಿಮ್ಮ ಮೌನವನ್ನು ಹೇಗೆ ನಾವು ನಿರ್ಧರಿಸಬೇಕು ಅಂತ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಒಂದು, ಇದಕ್ಕೆ ಸಿ ಎಂ ಹೇಳಿದ್ದಾರೆ, ರೇಪ್ ಮಾಡಿ ಓಡಿ ಹೋದಂಥ ಪ್ರಜ್ವಲ್ ರೇವಣ್ಣನಿಗೂ 8 ವರ್ಷದ ಹಿಂದೆ ಸತ್ತ ರಾಕೇಶನಿಗೂ ಏನು ಸಂಬಂಧವನ್ನು ಕಲ್ಪಿಸ್ತೀರಿ? ಇದು ಸರಿಯಾದದ್ದಲ್ಲ ಅಂತ ಹೇಳಿದ್ದಾರೆ. ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ದರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತೊಗೊಂಡೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ದರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ಯಾತಕ್ಕೆ ಮಾಡಲಿಲ್ಲ? ಅದನ್ನು ಯಾಕೆ ಮುಚ್ಚಿಟ್ರು? ಅದಕ್ಕೆ ಇವರೇ ಕಳಿಸಿದ್ರೆ ಅವ್ರನ್ನ? ಹಾಗಿದ್ರೆ ಪರ್ಮಿಷನ್ ಕೊಟ್ಟು. ರಾಕೇಶ್ ಸಿದ್ದರಾಮಯ್ಯ ಅವರು ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿದೆಯಲ್ಲ, ಅದು ಮೂರ್ತನ. ಇಶ್ಯೂ ಡಿಫ್ರೆಂಟು. ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತು. ಈಗ ಎಷ್ಟನೇದು ಇಷ್ಟು? ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಇಲ್ಲಿವರೆಗೆ ದೇವರಾಜೇಗೌಡರು ಹಾಕಿದಂಥ ಬಾಂಬಿನ ಸಿ.ಡಿ. ಶಿವನನ್ನು ರಕ್ಷಿಸಲಿಕ್ಕೆ ಹೊರಟಂಥ ಕಾಂಗ್ರೆಸ್ಸಿನ ಇಡೀ ಈ ಪ್ರಕರಣ ಏನಿದೆ, JDSನ ಆರೋಪ, ಅಲ್ಲಿ ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂಥದ್ದೇನು? DKಶಿ ಮತ್ತು 4 ಸಚಿವರು ಈ ಸಿ.ಡಿ. ಶಿವನ ಮೂಲಕ, ಬೇರೆ ಬೇರೆ ರೀತಿಯ ವ್ಯಕ್ತಿಗಳ ಮೂಲಕ, ನವೀನ್ ಗೌಡ ಇತ್ಯಾದಿ ಇವರೆಲ್ಲರ ಮೂಲಕ ಪೆನ್ ಡ್ರೈವನ್ನು ಸೃಷ್ಟಿ ಮಾಡಿ ಬೀದಿಯಲ್ಲಿ ಹಂಚಿದಾರಲ್ಲ, ಅವರನ್ನು ಯಾಕೆ ನೀವು ಕರೆದು ವಿಚಾರಣೆಗೊಳಪಡಿಸ್ತಾ ಇಲ್ಲ? ಅವರಿಗೆ ಮೇಲೆ ಯಾಕೆ FIR ಆಗ್ತಾ ಇಲ್ಲ? ಅವರನ್ನು ಯಾಕೆ ನೋಟಿಸ್ ಜಾರಿ ಮಾಡ್ತಾ ಇಲ್ಲ ಅಂತ HDK ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಅಪರಾಧ ಅಲ್ವೇ? ರೇಪ್ ಮಾಡಿದ್ದು ಎಂಥ ಒಂದು ದುಷ್ಟ ಕೆಲಸವೋ, ಅದೇ ಹೆಣ್ಣು ಮಕ್ಕಳ ಮುಖವನ್ನು ಬ್ಲರ್ ಮಾಡ್ದೇನೆ ಸಂಪೂರ್ಣವಾಗಿ ಯಥಾವತ್ತಾಗಿ ಪೆನ್ ಡ್ರೈವಲ್ಲಿ ಹಾಕಿ ಅದನ್ನು ಮನೆಗೆ ಹಂಚಿದ್ದು ಕೂಡ ಅಪರಾಧ ಅಲ್ಲವೇ? ಅಲ್ಲಿ ಭಾಗವಹಿಸಿದಂಥ ಅಥವಾ ನೊಂದಂಥ, ಅಲ್ಲಿ ಯಾರು ಈ ಅತ್ಯಾಚಾರಕ್ಕೆ, ಲೈಂಗಿಕವಾದ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಹೆಣ್ಣುಮಕ್ಕಳು, ಅವರ ಇಡೀ ಬದುಕನ್ನು ಧ್ವಂಸಗೊಳಿಸಿದ್ರಲ್ಲ, ಅವರ ಇಡೀ ಬದುಕನ್ನೇ ಮೂರಾಬಟ್ಟೆ ಮಾಡಿದ್ರಲ್ಲ, ಹರಾಜು ಹಾಕಿದ್ರಲ್ಲ, ಅವರಿದ್ದೂ ಸತ್ತ ಹಾಗೆ ಬದುಕಬೇಕಲ್ಲ ಇನ್ನು. ಅಂತಹ ಸ್ಥಿತಿಗೆ ತಂದದ್ಯಾರು? ನಿಮ್ಮವರ ಮೇಲೇ ದೇವರಾಜೇಗೌಡ ನೇರವಾಗಿ ಆರೋಪ ಮಾಡಿದ್ದಾರೆ.
ಆಡಿಯೋವನ್ನು ಬಿಟ್ಟಿದ್ದಾರೆ. 100 ಕೋಟಿ ನನಗೆ ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಇಷ್ಟಾಗಿಯೂ ನೀವು ಯಾಕೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ? ಅವರ ಮೇಲೆ ಯಾಕೆ ನೋಟಿಸ್ ಜಾರಿ ಮಾಡ್ತಾ ಇಲ್ಲ? ಯಾಕೆ FIR ಆಗ್ತಾ ಇಲ್ಲ? SIT ಯಾಕೆ ಅವರನ್ನು ಏನೂ ಆಗದೇ ಇದ್ದ ಹಾಗೆ ಅವರನ್ನು ಹಾಗೆ ಬಿಟ್ಟಿದೆ ಅಂತ ಕೇಳಿದಂಥ ಕುಮಾರಸ್ವಾಮಿ ಅವರ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಉತ್ತರ ಅತ್ಯಂತ ಭಯಾನಕವಾಗಿದೆ. ಏನು ಹೇಳ್ತಾರೆ ಅಂತಂದ್ರೆ, ಅವರು ಅತ್ಯಾಚಾರಕ್ಕಿಂತ ವಿಡಿಯೋ ಹಂಚಿದ್ದು ದೊಡ್ಡ ತಪ್ಪು ಅಂತ ನನಗೆ ಅನ್ನಿಸುವುದಿಲ್ಲ. ಮತ್ತೆ ಈ ರೀತಿಯ ಸಿಡಿಗಳನ್ನು ಹಂಚಿದ್ದು ಕಾನೂನಾತ್ಮಕವಾಗಿ ಅಪರಾಧ ಅನ್ನೋದಕ್ಕೆ ಭಾರತೀಯ ದಂಡ ಸಂಹಿತೆ ಅಥವಾ IPC ಸೆಕ್ಷನ್ನಲ್ಲಿ ಏನು ಕಾನೂನಿನ ಕಲಂಗಳಿದೆ? ನೀವೇ ಏನು ಕಾನೂನು ಬರೆದಿದ್ದೀರಾ? ಎಲ್ಲಿದೆ ಅದು? ತೋರಿಸಿ ಅಂತ ಸವಾಲನ್ನು ಎಸೆದಿದ್ದಾರೆ. ಅದಕ್ಕೆ ಸಾಮಾಜಿಕ ಜಾಲತಾಣದ Xನಲ್ಲಿ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ನಿಮ್ಮಿಂದ ಇಂಥ ಮಾತನ್ನು, ಪ್ರತಿಕ್ರಿಯೆಯನ್ನು, ಉತ್ತರವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅತ್ಯಂತ ವಿಷಾದವಿದೆ ನಿಮ್ಮ ಬಗ್ಗೆ. ಹಾಗಾದರೆ ರಾಜ್ಯದ ಹೆಣ್ಣುಮಕ್ಕಳ ಬಗ್ಗೆ ನಿಮ್ಮಲ್ಲಿ ಯಾವ ಭಾವನೆ ಇದೆ? ನೀವು ಹೆಣ್ಣನ್ನು ಹೆರದೇ ಇರಬಹುದು, ಆದರೆ ಹೆಣ್ಣುಮಕ್ಕಳ ಒಂದು ಮಾನ, ಸನ್ಮಾನ, ಪ್ರಾಣ, ಅವರ ಭವಿಷ್ಯದ ಬಗ್ಗೆ ಇಷ್ಟು ಎಕ್ಕಶ್ಚಿತವಾಗಿ ನೀವು ಮಾತಾಡ್ತೀರಾ? ಆ ಸಿಡಿಯನ್ನು ಹಂಚಿದ್ದು ಒಂದು ದೊಡ್ಡ ತಪ್ಪು ಅಂತ ನಿಮಗೆ ಅನ್ನಿಸುವುದೇ ಇಲ್ವಾ? ಹಾಗಾದರೆ ಅತ್ಯಾಚಾರದ ಎದುರು ಇದು ಏನೂ ಅಲ್ಲ, ನಗಣ್ಯ ಅನ್ನುವ ರೀತಿಯಲ್ಲಿ ಮಾತಾಡ್ತಿರಲ್ಲ. ಇದೇ IPC ಸೆಕ್ಷನ್ 376 ರೇಪ್ಗೆ ಒಳಗಾದವರು, ಆ ಹೆಣ್ಣುಮಕ್ಕಳು, ಅವರ ಭಾವಚಿತ್ರವನ್ನಾಗಲಿ ಅವರ ಹೆಸರನ್ನಾಗಲಿ ಯಾರು ಸಾಮಾಜಿಕವಾಗಿ ಹರಿಯ ಬಿಡಬಾರದು, ಅದು ಅಪರಾಧ ಅಂತ ಭಾರತೀಯ ದಂಡ ಸಂಹಿತೆಯೇ ಹೇಳ್ತಾ ಇದೆ ಅನ್ನೋದನ್ನು ಮುಖಕ್ಕೆ ಹೊಡೆದಾಗೆ Xನಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿ. ಇಲ್ಲಿರುವ ಪ್ರಶ್ನೆ, ಹಾಗಾದರೆ ಅದು ಅಪರಾಧ ಯಾವ ಮಟ್ಟದ್ದು? 90 ದಿನದ ಸಜೆ, ಸಣ್ಣ ಮಟ್ಟದ್ದು, ಇವೆಲ್ಲವನ್ನು ಒಪ್ಕೊಳ್ಳೋಣ. 376 IPC ಅದು ಒಂದು ದೊಡ್ಡ ಮಹಾ ಅಪರಾಧದ ಸೆಕ್ಷನ್ ಅಲ್ಲ. ಆದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಹೆಣ್ಣುಮಕ್ಕಳ ಮಾನ ಪ್ರಾಣದ ಪ್ರಶ್ನೆ ಬಂದಾಗ ಪ್ರಜ್ವಲ್ ರೇವಣ್ಣ 2900ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಮೇಲೆ ಏನು ಅತ್ಯಾಚಾರವೋ, ರೇಪೋ, ಲೈಂಗಿಕ ಕಿರುಕುಳವೋ ಏನು ಮಾಡಿದ್ದಾರೆ ಅನ್ನೋದು ಎಷ್ಟು ಮನುಷ್ಯ ಕುಲ ತಲೆ ತಗ್ಗಿಸಬಹುದಾದಂಥ ಅಮಾನುಷವಾದಂಥ ಒಂದು ಅಪರಾಧ ಅಂತ ನಾವು ಹೇಗೆ ಭಾವಿಸ್ತೇವೋ, ಅಂಥ ಒಂದು ಅಮಾಯಕ ಹೆಣ್ಣುಮಕ್ಕಳು ರಾಜಕೀಯದ, ಅಧಿಕಾರದ, ಹಣದ ದರ್ಪವನ್ನು ಮುಂದಿಟ್ಟುಕೊಂಡು ಪ್ರಜ್ವಲ್ ರೇವಣ್ಣ ಏನು ಅವರ ಅಸಹಾಯಕತೆಯನ್ನು ಬಳಸ್ಕೊಂಡು ಅವರನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೋ, ಆ ಒಂದು ಸ್ಥಿತಿಗೆ ಒಳಗಾದಂಥ ಅಮಾಯಕ ಹೆಣ್ಣುಮಕ್ಕಳ ಮುಖವನ್ನು ಬ್ಲರ್ ಮಾಡ್ದೇನೆ ಹಾಗೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟದ್ದು ಅಪರಾಧದ ಸೆಕ್ಷನ್ ಪ್ರಕಾರ ಅದು ಸಣ್ಣ ಅಪರಾಧ ಇರಬಹುದು, 90 ದಿನದ ಸಜೆಗೆ ಒಳಪಡುವಂಥ ಅಪರಾಧ ಇರಬಹುದು. ಆದರೆ ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಅದು ಎಂಥ ಘೋರ ಅಪರಾಧ ಅದು. ಅದನ್ನು ನೀವು ಸಮರ್ಥಿಸ್ತೀರಿ ಅಂತಾದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದನ್ನು ಜನ ಹೇಗೆ ಭಾವಿಸಬೇಕು? ಪ್ರಜ್ವಲ್ ರೇವಣ್ಣ ಮಾಡಿದ ರೇಪನ್ನು ಮಹಾ ಅಪರಾಧ ಅಂತ ಬಿಂಬಿಸಲಿಕ್ಕೆ ಹೋಗಿ ಯಾವ ಮಾನಹಾನಿಗೆ ಒಳಗಾದಂಥ, ಯಾರು ಅಲ್ಲಿ ಅವಮಾನಕ್ಕೆ ಒಳಗಾದಂಥ, ತನ್ನ ಇಡೀ ಜೀವನದ ಮೌಲ್ಯವನ್ನೇ, ಮಾನವನ್ನೇ ಕಳ್ಕೊಂಡು ಇವತ್ತು ಇಡೀದಾಗಿ ಸಂತ್ರಸ್ತರಾಗಿ ಬದುಕಲ್ಲದ ಬದುಕನ್ನು ಬದುಕ್ತಾ ಇರುವಂಥವ್ರ ಪರವಾಗಿ ನೀವು ಇದ್ದೀರೋ ಇಲ್ಲವೋ? ಹಾಗಾದರೆ ಈ ಪ್ರಶ್ನೆ ಹುಟ್ಟುಕೊಳ್ತದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂತ್ರಸ್ತರನ್ನು ನಾವು ರಕ್ಷಿಸ್ತೇವೆ, ಸಂತ್ರಸ್ತರಿಗೆ ನ್ಯಾಯ ಕೊಡ್ತೇವೆ ಅಂತ ಏನು ನೀವು ಘೋಷಿಸ್ತಾ ಇದ್ದೀರಿ, ಇದು ಒಂದು ಬೊಗಳೆಯೇ? ಹಾಗಾದರೆ ನಿಮ್ಮ ಕಳಕಳಿ ಏನು? ಹಾಗಾದರೆ ಇಡೀ ಪ್ರಜ್ವಲ್ ರೇವಣ್ಣನ ಪ್ರಕರಣವನ್ನು ಹಾಗಾದರೆ ರಾಜಕೀಕರಣಗೊಳ್ತಾ ಇದೆ ಅನ್ನುವಂಥ ಸಾಮೂಹಿಕವಾದಂಥ ಒಂದು ಆರೋಪಕ್ಕೆ ನಿಮ್ಮ ಮಾತು ಇಂಬು ಕೊಡ್ತಾ ಇಲ್ವೇ? ಸಂತ್ರಸ್ತ ಹೆಣ್ಣುಮಕ್ಕಳ ಬಗ್ಗೆ ಹಾಗಾದರೆ ಇಷ್ಟು ಎಕ್ಕಶ್ಚಿತವಾದಂಥ ಹೇಳಿಕೆಯನ್ನು ಕೊಡಬಹುದು ಅಂತಾದರೆ, ಅತ್ಯಾಚಾರಕ್ಕಿಂತ ವಿಡಿಯೋ ಹಂಚಿದ್ದು ದೊಡ್ಡ ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದೊಂದು ಅಪರಾಧ ಅನ್ನೋದಕ್ಕೆ ಕಾನೂನಿನಲ್ಲಿ ಎಲ್ಲ ಅವಕಾಶ ಇದೆ ಅಂತ ಕೇಳುವ ಮೂಲಕ
CD ಹಂಚಿದ್ದನ್ನು ಹಂಚಿದವರನ್ನು ಸಮರ್ಥನೆ ಮಾಡುವ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಇಳಿದಿದ್ದಾರೆ ಅಂತ ಅರ್ಥ ಕೊಡುವುದಿಲ್ವೇ? DKಶಿ ಮತ್ತು 4 ಸಚಿವರನ್ನು ಸಂರಕ್ಷಣೆ ಮಾಡುವ ಬರದಲ್ಲಿ ಸಂತ್ರಸ್ತರನ್ನು ಯಾವ ಮಟ್ಟದಲ್ಲಿ ಟ್ರೀಟ್ ಮಾಡಿದ್ದೀರಿ ತಾವು? ಹಾಗಾದರೆ ಹೆಣ್ಣುಮಕ್ಕಳ ಬಗ್ಗೆ ನಿಮಗಿರುವ ಕಳಕಳಿ ಕಾಳಜಿಯ ಒಟ್ಟು ಸ್ವರೂಪ ರೂಪ ಏನು? ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮೋದಿಯವರ ಇಡೀ ಅಭಿಯಾನವನ್ನು ವ್ಯಂಗ್ಯ ಮಾಡುವಂಥ ತಾವು, ನೀವು ಸಂತ್ರಸ್ತರ ಬಗ್ಗೆ, ಅವರ ಮಾನ ಪ್ರಾಣದ ಬಗ್ಗೆ, ಅವರ ಮಾನ ಸಮ್ಮಾನದ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ, ಅವರ ವರ್ತಮಾನದ ಬಗ್ಗೆ ಯಾವ ಕಳಕಳಿಯನ್ನು ಹೊಂದಿದ್ದೀರಿ? ಈ ಪ್ರಶ್ನೆಯನ್ನು ಸಾಮಾಜಿಕವಾಗಿ ಪ್ರತಿಯೊಬ್ಬರೂ ಕೇಳ್ತಾ ಇದ್ದಾರೆ. ನಿಮ್ಮ ರಾಜಕೀಯವಾದಂಥ ವಾಗ್ವಾದದಲ್ಲಿ, ರಾಜಕೀಕರಣದಲ್ಲಿ, ಪಕ್ಷ ರಾಜಕೀಯದಲ್ಲಿ ಕೊನೆಗೂ ಏನಾಗಿದೆ ಅಂತಂದರೆ, ಪ್ರಜ್ವಲ್ ರೇವಣ್ಣ ಅವನು ವಿದೇಶಕ್ಕೆ ಹೋಗಿ ಕೂತಿದ್ದಾನೆ. ನಿಮಗೆ ಗೊತ್ತಿತ್ತು 21ಕ್ಕೆ CD ಬಿಡುಗಡೆ ಆಗಿದೆ. ಅದರ 5 ದಿನದ ನಂತರ ಚುನಾವಣೆ ಆಗಿದೆ. ಚುನಾವಣೆ ಆದ ರಾತ್ರಿ 26 ರಾತ್ರಿ ಅವನು ವಿಮಾನ ಏರಿದ್ದಾನೆ. ಇದರಲ್ಲಿ ಪ್ರಜ್ವಲ್ ರೇವಣ್ಣನ ಅಗಾಧವಾದಂಥ ಅಮಾನುಷವಾದಂಥ ಮನುಷ್ಯ ಕುಲವೇ ನಾಚುವಂಥ ಒಂದು ರೇಪಿನ ಅಥವಾ ಲೈಂಗಿಕ ಹಗರಣದ ಪ್ರಕರಣ ಇದೆ ಅನ್ನೋದು 5 ತಿಂಗಳ ಹಿಂದೆ ಕಾಂಗ್ರೆಸ್ಸಿಗೆ ಗೊತ್ತು. ಅಧಿಕೃತವಾಗಿ 21ನೇ ತಾರೀಕಿಗೆ ಗೊತ್ತಾಗಿದೆ. ಹಾಗಾದರೆ ನೀವು ಏನು ತೆಪ್ಪುಗುದುತ್ತಾ ಕೂತಿದ್ದೀರಿ? ವಿದೇಶ ಪ್ರಯಾಣಕ್ಕೆ ಅವನನ್ನು ಹೋಗುವುದನ್ನು ಯಾಕೆ ತಡೆಯಲಿಕ್ಕಾಗಿಲ್ಲ? ಇದನ್ನು ಕೇಳಿದರೆ ವಿದೇಶದಲ್ಲಿದ್ದಂಥ ಬ್ಯಾಂಕ್ರಪ್ಟ್ ಮಾಡಿ ದೇಶದ ಹಣವನ್ನು ದೋಚ್ಕೊಂಡೋದಂಥ ಮಲ್ಯ ಗಿಲ್ಯ ಮೋದಿ ಏನೇನೋ ಹೇಳ್ತಿರಲ್ಲ, ಅವರೆಲ್ಲರೂ ನಿಮ್ಮ ಕಾಲದಲ್ಲೇ ಸಾಲ ಮಾಡಿದವರು, ಮೋದಿ ಕೊಟ್ಟ ಸಾಲಗಾರರಲ್ಲ ಅವರು. ಅವರನ್ನೂ ಮೋದಿ ತಲೆಗಂಟಿಸ್ತೀರಿ. ಈಗ ಕೇಳ್ತೀರಿ, ಇವತ್ತೇ ಮಾತಾಡ್ತೀರಿ. ನಾನು 15 ದಿನ ಆಯಿತು ಪತ್ರ ಬರೆದು, ಪತ್ರವನ್ನು ಲೇಟಾಗಿ ಬರೆದಿದ್ದಾರೆ ಅಂತ ಜೈಶಂಕರ್ ಹೇಳ್ತಾ ಇದ್ದಾರೆ. ಇದು BJP ರಾಜಕೀಯ ಮಾಡ್ತಾ ಇದೆ. ಜೈಶಂಕರ್ ಕರೆಕ್ಟಾಗಿ ಡೇಟು ಟೈಮನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಈಗಾಗಲೇ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಆರಂಭ ಆಗಿದೆ. ಅದಕ್ಕೂ ನೀವು ಹೇಳ್ತೀರಿ ಪತ್ರ ಮುಟ್ಟಿದ ಮೇಲಾದರೂ ಕಾರ್ಯಾಚರಣೆ ಮಾಡಬಹುದಿತ್ತ? ಮಾಡಲಾಗಿದೆ. ಅದಕ್ಕೂ ಅಧಿಕೃತವಾಗಿ ಹೇಳಿದ್ದಾರೆ ಅವರು. ಅದರ ಆಚೆ ನೀವು ಹೇಳ್ತೀರಿ ವಿದೇಶದಲ್ಲಿ ತಲೆಮರೆಸಿಕೊಂಡಂಥ ಪ್ರಜ್ವಲ್ನನ್ನು ಕೇಂದ್ರ ಸರ್ಕಾರ ತಂದುಕೊಡಲಿ. ಇದು ಯಾವ ನ್ಯಾಯ? ಇದು ಮನೆ ಬಾಗಿಲಲ್ಲಿದ್ದಂಥ, ಕರ್ನಾಟಕದಲ್ಲಿದ್ದಂಥ, ದೇವನಹಳ್ಳಿ ಏರ್ಪೋರ್ಟ್ನಿಂದಲೇ ಪಲಾಯನ ಮಾಡಿದಂಥ ಪ್ರಜ್ವಲನನ್ನು ಬಿಟ್ಟುಕೊಟ್ಟದ್ದು ಯಾರು? ಬಿಟ್ಟುಕೊಡುವುದರಲ್ಲೂ ಒಂದು ರಾಜಕೀಯ ಇದೆಯಾ? ಹಾಗಾದರೆ ಅಂದರೆ ವಿದೇಶದಲ್ಲಿ ಅವನು ತಲೆಮರೆಸಿಕೊಳ್ಳುವುದನ್ನು ಕೂಡ ಆಳುವ ಸರ್ಕಾರ ಅಡ್ವಾಂಟೇಜ್ ಆಗಿ ತಗೊಳ್ಕೊಳ್ಳುವಂಥ ಒಂದು ಕಾರಣಕ್ಕಾಗಿ ಅವನನ್ನು ಬಿಟ್ಟರೇನು? ಹಾಗಾದರೆ ಈ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಈಗ ವಿದೇಶದಲ್ಲೆಲ್ಲ ಹುಡುಕ್ತಾ ಇದ್ದೀರಲ್ಲ, ಯಾಕೆ ಅದು? ಅದನ್ನೇ ಮೋದಿ ಅವರು ಪ್ರಶ್ನೆ ಮಾಡಿದ್ದು. ನೀವು ಬಿಟ್ಟುಕೊಟ್ಟು ಈಗ ನಮ್ಮಿಂದ ಕರೆಸಿ ಅಂತಿರಲ್ಲ, ಇದು ಯಾವ ನ್ಯಾಯ? ಯಾವ ತರ್ಕ? ಹಾಗಾಗಿ ಬರ್ತಾ ಬರ್ತಾ ಈ ಪ್ರಕರಣವನ್ನು ನೋಡ್ತಾ ಹೋದರೆ, ನೇಹನ ಪ್ರಕರಣವನ್ನಂತೂ ಬೀಭತ್ಸವಾದ ಕೊಲೆಯ ಪ್ರಕರಣವನ್ನು ಮುಚ್ಚಿ ಹಾಕಲಾಯಿತು. ಅಂಜಲಿ ಪ್ರಕರಣಕ್ಕೆ ಅರ್ಧ ಚಂದ್ರ. ಇನ್ನು ಕುಂಜಿಬೆಟ್ಟಿನಲ್ಲಿ ನಡೆದಂಥ ಕಾರಿನ ಪ್ರಕರಣ, ಗ್ಯಾಂಗ್ ವಾರ್, ಅದನ್ನು ಕೂಡ ಪರಮೇಶ್ವರ್ ಹೇಳ್ತಾರೆ, ಸಣ್ಣ ಪುಟ್ಟ ಗಲಾಟೆಗಳೆಲ್ಲ ನಡೆದರೆ ನೀವು ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥತೆ ಕುಸಿದಿದೆ ಅಂತ ಭಾವಿಸಬೇಕೇ ಅಂತ ಕೇಳ್ತೀರಿ. 450 ಮರ್ಡರ್ ಆದದ್ದೆಲ್ಲಿ? 100ಕ್ಕೂ 200ಕ್ಕೂ ಹೆಚ್ಚು ರೇಪ್ ಕೇಸ್ ಆದದ್ದೆಲ್ಲಿ ನಿಮ್ಮ ಆಡಳಿತದ ಅವಧಿಯಲ್ಲಿ? ಇವೆಲ್ಲವೂ ಲಿಸ್ಟ್ ಬಂದಿದೆಯಲ್ಲ. ಇದೇನನ್ನು ಸೂಚಿಸ್ತದೆ? ಕಂಡಲ್ಲಿ ಲವ್ ಮಾಡಿದವರೆಲ್ಲ ಚಾಕು ಚೂರಿ ಇರಿತಾ ಇದ್ದಾರೆ. ನಿನ್ನೆ ಒಬ್ಬ ಅವರು ನನ್ನನ್ನು ಲವ್ ಮಾಡಿ ನೀವು ಮದುವೆ ಆಗದೇ ಇದ್ದರೆ, ಅದಕ್ಕೆ ಒಪ್ಪದೇ ಇದ್ದರೆ ನೇಹಾನಕ್ಕಿಂತ ಕ್ರೂರವಾಗಿ ನಿನ್ನನ್ನು ಕೊಲೆ ಮಾಡ್ತೇನೆ ಅಂತ ಒಬ್ಬ ಅವಾಜ್ ಹಾಕಿದ್ದಾನೆ, ಮನೆ ಕಲ್ಲು ತೋರಿದ್ದಾನೆ. ಪೊಲೀಸರ ಶರ್ಟು ಕೊಲರ್ ಪಟ್ಟಿಯನ್ನು ಹಿಡಿಯಲಾಗ್ತಾ ಇದೆ. ಬೇಕಾದ್ದು ನಡೀತಾ ಇದೆ. ಇದು ಏನನ್ನು ಸೂಚಿಸ್ತದೆ? ಕಾನೂನಿನ ಸುವ್ಯವಸ್ಥತೆ ಭಯಂಕರ ಬಿಗುವಾಗಿದೆ ಅಂತ ಹೇಳ್ತಾ ಇದೆಯಾ ಇದು? ಅಂದರೆ ಒಟ್ಟು ರಾಜಕೀಯ ಮಾಡೋದಕ್ಕಾಗಿ ರಾಜ್ಯ ಸರ್ಕಾರ ತನ್ನನ್ನು ತಾನು ತೊಡಗಿಸಿಕೊಂಡ ಹಾಗೆ ಕಾಣುತ್ತೆ. ಬಿಟ್ಟಿ ಭಾಗ್ಯ ಅಂತೂ ಅದಕ್ಕೆ ಇತಿಶ್ರೀ ಹಾಡುವ ಕ್ಷಣಗಣನೆ ಆರಂಭ ಆಗಿದೆ. ಜನವರಿ 4 ನಿಮ್ಮ ಪ್ರಕಾಂಡ ಪಂಡಿತ, ಪ್ರಕಾಂಡ ಭಾಷಣಕಾರ, ಪ್ರತಿಯೊಂದಕ್ಕೂ ಉತ್ತರಿಸುವ ಪ್ರಿಯಾಂಕ ಖರ್ಗೆ ಅವರೇ ಹೇಳಿದಾರಲ್ಲ,
ಜೂನ್ 4ರವರೆಗೆ ಕಾಯಬೇಕು. ಮಧು ಬಂಗಾರಪ್ಪನೂ ಅದನ್ನೇ ಉಚ್ಚರಿಸ್ತಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಜವಾಬ್ದಾರಿಯುತವಾದ ಸರ್ಕಾರ ಇದೆಯೋ, ರಾಜಕೀಯ ಮಾಡೋದಕ್ಕಾಗಿಯೇ ಆಡಳಿತವನ್ನು ಬಳಸ್ಕೊಳ್ಳಾಗ್ತಾ ಇದೆಯೋ, ಬೇಜವಾಬ್ದಾರಿತನಕ್ಕೂ ಒಂದು ಮಿತಿ ಬೇಡವೇ? ಈ ಎಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಅದರ ಮಧ್ಯೆ ಸಂತ್ರಸ್ತ ಹೆಣ್ಣುಮಕ್ಕಳ ಬಗ್ಗೆ, ಅವರ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟದರ ಬಗ್ಗೆ ಇವತ್ತು ಅಂದರೆ ನಿನ್ನೆ CM ಅವರು HDKಗೆ ವೀರಾವೇಶದಲ್ಲಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಆಡಿದ ಮಾತು ಅತ್ಯಂತ ಆಕ್ಷೇಪಾರ್ಹ ಮತ್ತು ಈ ರಾಜ್ಯದ ಹೆಣ್ಣುಮಕ್ಕಳಿಗೆ ಮಾಡಿದ ಒಂದು ಅವಮಾನ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನಮಸ್ತೆ.